ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಪರಿವಾರತೆಯ ಗ್ರಾಹ್ಯಾಹ ಅತಿ ಹೇಯಾಹ ಪ್ರಧಾನತಃ. ಈ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅನ್ನೋ ಸೂತ್ರದ ವ್ಯಾಖ್ಯಾನ ರೂಪವಾದಂತಹ ಈ ಒಂದು ವಾಕ್ಯದಲ್ಲಿ ವಿಷ್ಣುದೇವ ವಿಜಿಜ್ಞಾಸ ಅಂತ ಹೇಳಿದೆ, ವಿಷ್ಣುವನ್ನೇ ಧ್ಯಾನ ಮಾಡ್ಬೇಕಂತ. ಆದ್ರೆ ಮುಂದೆ 3ನೇ ಅಧ್ಯಾಯದ 3ನೇ ಪಾದದ 57ನೇ ಸೂತ್ರ ಒಂದರಲ್ಲಿ ಬೇರೆ ದೇವತೆಗಳನ್ನು ಕೂಡ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಬೇರೆ ದೇವತೆಗಳನ್ನು ಉಪಾಸಿಸಬೇಕಂತ ಹೇಳಿರುವುದು ಮತ್ತೆ ಇಲ್ಲಿ ಭಗವಂತನನ್ನೇ ಉಪಾಸಿಸಬೇಕಂತ ಹೇಳಿರುವುದು ಇವೆಲ್ಲೂ ಕೂಡ ಪರಸ್ಪರ ವಿರುದ್ಧ ಆಗಿದೆಯಲ್ಲ ಅಂತ ಒಂದು ಜಿಜ್ಞಾಸೆ ನಾವು ಬರಬಹುದು. ಅದಕ್ಕೆ ಸರಳವಾದ ಉತ್ತರ ಏನಂದ್ರೆ, ಅಲ್ಲಿ ಬೇರೆ ದೇವತೆಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿರುವುದು ಏನಿದೆ ಅದು ಭಗವಂತನನ್ನ ಪ್ರಧಾನವಾಗಿಟ್ಕೊಂಡು ಆ ಉಳಿದ ದೇವತೆಗಳನ್ನ ಅವನ ಅಂಗಭೂತರಾದವರು ಅಂತ ಉಪಾಸನೆ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಿ ಪ್ರಧಾನವಾಗಿ ಭಗವಂತನನ್ನೇ ಉಪಾಸನೆ ಮಾಡಬೇಕು ಅಂತ ಹೇಳಿದ್ರು. ಆದ್ರಿಂದ ಆ ಸೂತ್ರಕ್ಕೂ ಈ ಸೂತ್ರಕ್ಕೂ ವಿರೋಧ ಏನೂ ಇಲ್ಲ. ಪುಸ್ತಕ ಮುಂದಿಟ್ಕೊಂಡು ಹೋಗುವಂಥವ್ರು ಗಮನಿಸಬೇಕು. ಇಲ್ಲಿ ನ ಅಂಗಾವಬದ್ಧಾಸ್ತು ಅಂತ ಸೂತ್ರ ಅಲ್ಲ, ಅಂಗಾವಬದ್ಧಾಸ್ತು ನ ಶಾಖಾಸು ಹಿ ಪ್ರತಿವೇದಂ ಅಂತ ಸೂತ್ರ. ಅದರಿಂದ ಅಲ್ಲಿರುವಂತ ಇನ್ವರ್ಟೆಡ್ ಕಾಮವನ್ನ ನ ಅನ್ನೋದ್ರಿಂದ ತೆಗೆದು ಅದನ್ನ ಅಂಗಾವಬದ್ಧಾಸ್ತು ಅಲ್ಲಿಂದ ಪ್ರತಿವೇದಂ ಅಲ್ಲಿವರೆಗೆ ಹಾಕೊಳ್ಬೇಕು. ಆ ಸೂತ್ರದ ಅರ್ಥವನ್ನ ಸೂಕ್ಷ್ಮವಾಗಿ ನಾವು ಈಗ ಗಮನಿಸಬೇಕು. ಆ ಸೂತ್ರ ಮೇಲ್ನೋಟಕ್ಕೆ ಭಗವಂತನನ್ನ ಈ ದೇವತೆಗಳನ್ನ ಉಪಾಸಿಸಬೇಕು ಅಂತೇನು ಹೇಳಿದಂತೆ ಕಾಣಿಸೋದಿಲ್ಲ. ಆ ಸೂತ್ರಕ್ಕೂ ಇಲ್ಲಿರುವ ವಿಷಯಕ್ಕೂ ಏನು ವಿರೋಧ ಇದೆ ಅಂತ ನಮಗೆ ಮೊದಲನೇ ಹಂತದಲ್ಲಿ ಸ್ಪಷ್ಟ ಆಗೋದಿಲ್ಲ. ಅದಕ್ಕೆ ಈ ಆ ಸೂತ್ರ ಹೇಳಿರುವಂತ ವಿಷಯವನ್ನ ಆ ಸೂತ್ರದ ವ್ಯಾಖ್ಯಾನ ಇತ್ಯಾದಿಗಳಿಗೆ ಅನುಸಾರವಾಗಿ ಒಂದು ಬಾರಿ ಗಮನಿಸಬೇಕಾಗ್ತದೆ. ಯಾಕೆಂದ್ರೆ ಆ ಸೂತ್ರ ಹೇಳುವಂತೆ ಬ್ರಹ್ಮಾದಿ ಅಂಗದೇವತಾಬದ್ಧ ಉಪಾಸನಾದಿ ಪ್ರತಿಶಾಖಂ ಪ್ರತಿವೇದಂ ಚ ನ ಉಪಸಂಹೀಯತೆ. ಪರಬ್ರಹ್ಮನ ಅಂಗಭೂತರಾದಂತಹ ಯಾವ ದೇವತೆಗಳಿದ್ದಾರೆ ಅಲ್ಲಿ ಬ್ರಹ್ಮಾದಿ ದೇವತೆಗಳು, ಅವರಿಗೆ ಸಂಬಂಧಪಟ್ಟಂತಹ ಉಪಾಸನೆ ಮೊದಲಾದವುಗಳನ್ನ ಮಾಡುವಾಗ ಅನೇಕ ವೇದಕ್ಕೆ ಶಾಖೆಗಳನ್ನ ನಾವು ಗಮನಿಸಬೇಕಾಗ್ತದೆ. ಅಲ್ಲಿ ಆ ವೇದ ಶಾಖೆಗಳಿಗೆ ಪ್ರತಿಯೊಂದು ಶಾಖೆಯಲ್ಲಿಯೂ ಕೂಡ ಒಂದೊಂದು ವೇದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಶಾಖೆಯಲ್ಲಿ ಕೂಡ ಒಬ್ಬ ದೇವತೆಗೆ ಹೇಳಿದ ಗುಣಗಳನ್ನ ಮತ್ತೊಬ್ಬ ದೇವತೆಯಲ್ಲಿ ಉಪಸಂಹಾರ ಮಾಡಬಾರ್ದು. ಯಾಕೆಂದ್ರೆ ಆ ದೇವತೆಗಳಲ್ಲಿ ಕೆಲವರು ಹಿರಿಯರು ಇರ್ತಾರೆ, ಕೆಲವರು ಕಿರಿಯರು ಇರ್ತಾರೆ. ಒಂದೇ ತರಗತಿಯ ದೇವತೆಗಳಿದ್ರೆ ಆ ಶಕ್ತಿಗಳು ಎಲ್ರಿಗೂ ಇರ್ತದೆ ಅಂತ ನಾವು ತಿಳ್ಕೋಬಹುದು. ಸಮತ್ವಾದ್ವಾ ಉತ್ತಮತ್ವಾದ್ವಾ ನಾಂಗದೇವಾದ್ಯುಪಾಸನಂ ಉಪಸಂಹಾರಿ ಮಿತ್ಯಾಹು ವೇದ ಸಿದ್ಧಾಂತ ವೇದಿನ ಅಂತ ಅಲ್ಲಿ ಒಂದು ಶ್ಲೋಕ ಉದ್ಧರಿಸ್ತಾರೆ ಆಚಾರ್ಯ. ದೇವತೆಗಳಲ್ಲಿ ಕೆಲವರು ಸಮಾನರಾಗಿ ಕೆಲವರು ಉತ್ತಮರಾಗಿಯೂ ಇರ್ತಾರೆ. ಆದ್ರಿಂದ ಉತ್ತಮರ ಗುಣಗಳನ್ನ ಅಧಮರಲ್ಲಿ ಯಾವ ಕಾರಣಕ್ಕೂ ಕೂಡ ಉಪಸಂಹಾರ ಮಾಡಬಾರದು. ಅದರಿಂದ ಮುಖ್ಯವಾಗಿ ಆ ಸೂತ್ರದಲ್ಲಿ ಹೇಳಿರೋದು ಆ ಉತ್ತಮರ ಗುಣಗಳನ್ನ ಅಧಮರಲ್ಲಿ ಉಪಸಂಹಾರ ಮಾಡಬಾರದು ಅಂತ. ಇಲ್ಲಿ ವಿಷ್ಣುವನ್ನು ಜಿಜ್ಞಾಸ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹೀಗಿರುವಾಗ ಆ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಏನು ವಿರೋಧ ಅಂತ ನಮಗೆ ಮೊದಲನೇ ಬಾರಿ ಸ್ಪಷ್ಟವೇ ಆಗೋದಿಲ್ಲ. ಅದಕ್ಕೆ ಆ ಸೂತ್ರ ಏನ್ ಹೇಳ್ತದೆ ಅಂತ ಅನ್ನೋದನ್ನ ಸೂತ್ರದ ವ್ಯಾಖ್ಯಾನ, ಭಾಷ್ಯ, ಟಿಪ್ಪಣಿ ಇತ್ಯಾದಿಗಳ ಮೂಲಕ ತಿಳ್ಕೋಬೇಕಾಗ್ತದೆ. ಅಲ್ಲಿ ಬ್ರಹ್ಮಾದಿ ದೇವತಾ ಉಪಾಸ್ತಿ ಕಾರ್ಯ ಆಯ್ತು ಸಾಧ್ಯತೆ. ಅದಕ್ಕೆ ವ್ಯಾಖ್ಯಾನಗಳಲ್ಲಿ ಏನ್ ಹೇಳಿದ್ದಾರೆ, ಹಿರಿಯ ದೇವತೆ ಗುಣಗಳನ್ನ ಕಿರಿಯ ದೇವತೆ ಉಪಸಂಹಾರ ಮಾಡಬಾರದು ಅಂತ ಬಂದಿದೆ. ಅದಷ್ಟೇ ಅಲ್ಲದೆ ಎಲ್ಲಾ ಪರಿವಾರ ದೇವತೆಗಳನ್ನು ಕೂಡ ಉಪಾಸನೆ ಮಾಡಬೇಕು ಅಂತಾನೆ ಹೇಳಿದ್ದಾರೆ. ಅದಕ್ಕಾಗಿ ಸಾಮಾನ್ಯವಾಗಿ ಈ ಸೂತ್ರಗಳ ಪ್ರತಿಶಬ್ದದ ಅರ್ಥವನ್ನು ನಾವು ಗಮನಿಸಲಿಕ್ಕೆ ಉಪಯೋಗ ಮಾಡುವಂಥದ್ದು ಈ ಬೇರೆ ಬೇರೆ ಭಾಷೆಗಳು. ಅದರಲ್ಲಿ ಒಂದು ಜಗನ್ನಾಥೇತಿಗಳ ಭಾಷ್ಯ ದೀಪಿಕಾ. ಆ ಭಾಷ್ಯ ದೀಪಿಕಾದಲ್ಲಿ ಈ ತರ ಸ್ಪಷ್ಟವಾಗಿ ಹೇಳ್ತಾರೆ. ಅಂಗೇತಿ ಅತ್ರ ಅಂಗಶಬ್ದೇನ ವಿಷ್ಣು ರಂಗ
ಅಂಗಾವಬದ್ಧಾಸ್ತು ಅಂದ್ರೆ ಅಂಗ ಶಬ್ದೇನ ವಿಷ್ಣು ಅಂಗ ಸಮುದ್ಭೂತೆ ವಿಷ್ಣು ರಂಗಾನ ದೇವತಾ ಇತಿ ವಚನ. ಭಗವನ್ ಇಲ್ಲಿ ಅಂಗಾವಬದ್ಧಾಸ್ತು ಅಂದ್ರೆ ಅಂಗ ಅಂದ್ರೆ ಭಗವಂತನ ಅಂಗಗಳು. ಆ ಅಂಗ ಅವರು ಭಗವಂತನ ಅಂಗಗಳಿಂದ ಹುಟ್ಟಿದವರಾದ್ರಿಂದ ಅವರನ್ನು ಕೂಡ ಅಂಗ ಅಂತಾನೆ ಹೇಳ್ತಾರೆ. ವಿಷ್ಣು ರಂಗಾನ ದೇವತಾ ಅಂತಾನೆ ಹೇಳ್ತಾರೆ. ಅಂಗ ಜಾತತ್ವಾತ್ ನಿಮಿತ್ತಾತ್ ಬ್ರಹ್ಮಾದಿ ದೇವತಾ ಅಂಗಾನಿ ಇತ್ಯುಚ್ಯಂತೆ. ಇದೆಲ್ಲ ಭಾಷೆ ದೀಪಿಕಾದ ವಾಕ್ಯಗಳು. ಭಗವಂತನ ಅಂಗದಿಂದ ಹುಟ್ಟಿದವರಾದ್ರಿಂದ ಇವರನ್ನು ಅಂಗ ಅಂತಾನೆ ಹೇಳ್ತಾರೆ. ಆಯ್ತಾ? ಆದ್ರಿಂದ ಬ್ರಹ್ಮಾದೇಶತಾ ದೇವತಾಶ್ಚ ತದ್ ಅವಬದ್ಧ ಅಂದ್ರೆ ಸಂಬದ್ಧ ಅಂತ ಅರ್ಥ, ಅವರಿಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ. ಆ ಬ್ರಹ್ಮಾದಿ ದೇವತಾಗಳಿಗೆ ಸಂಬಂಧಪಟ್ಟಂತಹ ಉಪಾಸನಾ ಏನಿದೆ ಆ ಉಪಾಸನೆಯನ್ನ ಆ ದೇವತೆಗಳಿಗೆ ಸಂಬಂಧಪಟ್ಟ ಉಪಾಸನೆ ಅಂತ ಅರ್ಥ ಆಗ್ತದೆ. ಅಂಗಾವಬದ್ಧಾಸ್ತು ಉಪಾಸನಾದಯ. ಅಂಗ ಅಂದ್ರೆ ದೇವತೆಗಳು, ಅವಬದ್ಧ ಅಂದ್ರೆ ಅವರಿಗೆ ಸಂಬಂಧಪಟ್ಟಂತ ಉಪಾಸನೆ ಮೊದಲಾದವುಗಳು. ಶಾಖಾಸುಗಿ ಪ್ರತಿವೇದಂ, ಪ್ರತಿಯೊಂದು ವೇದದಲ್ಲಿಯೂ ಆ ವೇದಕ್ಕೆ ಆ ವೇದದ ಶಾಖೆಗೆ ಸಂಬಂಧಪಟ್ಟಂತೆ ಆಯಾ ದೇವತೆಗಳಲ್ಲಿ ಅದನ್ನ ಉಪಸಂಹಾರ ಮಾಡಬಾರ್ದು ಅಂತ ಹೀಗಾದ್ರೆ ಅರ್ಥ. ಅಲ್ಲಿ ಈ ಸೂತ್ರದಲ್ಲಿ ಆ ದೇವತೆಗಳ ಉಪಾಸನೆಯನ್ನು ಮಾಡಬೇಕು ಅಂತಲೂ ಪ್ರತಿಪಾದನೆ ಮಾಡಿದ್ದಾರೆ. ಆ ಸೂತ್ರಕ್ಕೆ ಸಂಬಂಧಪಟ್ಟಂತಹ ಭಾಷ್ಯದೀಪಿಕಾ ವಾಕ್ಯದಲ್ಲಿ ಮೊದಲೇ ಹೀಗಿದೆ: ಅತ್ರ ಅಧಿಕರಣ್ಯ ಭಗವದ್ ಉಪಾಸನಸ್ಯ ಯಥಾಯೋಗ್ಯಂ ಬ್ರಹ್ಮಾದಿ ಅಂಗ ದೇವತಾ ಉಪಾಸನಸ್ಯ ಯುಕ್ತತ್ವೇನ ಕರ್ತವ್ಯತೆಯ ಪ್ರತಿಪಾದ್ಯತೆ ಅಂತ ಮಾತಿದೆ. ನಾವೀಗ ನಮ್ ಗಮನ ಹರಿಸಬೇಕಾಗಿರೋದು ಆ ಉಳಿದ ಹಿರಿಯ ದೇವತೆಗಳ ಗುಣಗಳನ್ನ ಕಿರಿಯ ದೇವತೆಗಳಲ್ಲಿ ಉಪಾಸನೆ ಮಾಡಬಾರ್ದು ಅನ್ನೋ ವಿಷಯದ ಬಗ್ಗೆ ಅಲ್ಲ. ಯಾಕಂದ್ರೆ ವಿಷ್ಣುದೇವ ಜಿಜ್ಞಾಸ್ಯ ಅನ್ನೋದಕ್ಕೂ ಆ ಗುಣಗಳನ್ನು ಉಪಾಸನೆ ಮಾಡಬಾರ್ದು, ಹಿರಿಯ ದೇವತೆಗಳ ಗುಣಗಳನ್ನ ಕಿರಿಯ ದೇವತೆಗಳಲ್ಲಿ ಪರಿಗಣಿಸಬಾರ್ದು ಅನ್ನೋದಕ್ಕೂ ನೇರವಾಗಿ ವಿರೋಧ ಏನಿಲ್ಲ. ವಿರೋಧ ಇರುವುದಿಲ್ಲ ಅಂದ್ರೆ ಈ ಉಳಿದ ದೇವತೆಗಳನ್ನು ಉಪಾಸನೆ ಮಾಡ್ಬೇಕು ಅಂತ ಹೇಳಿದಾರಲ್ಲ, ಕರ್ತವ್ಯತೆಯ ಪ್ರತಿಪಾದ್ಯತೆ ಅಂತ. ಉಳಿದ ದೇವತೆಗಳನ್ನು ಉಪಾಸನೆ ಮಾಡ್ಬೇಕು ಅಂತ ಅಲ್ಲಿ ಹೇಳ್ತಿದ್ದೀರಿ, ಇಲ್ಲಿ ವಿಷ್ಣುವನ್ನೇ ಉಪಾಸನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಿ. ಇವೆರಡಕ್ಕೂ ನೇರವಾಗಿ ವಿರೋಧ ಭಾವ. ಸರಿ, ಆ ಅಂಶವನ್ನು ಇಟ್ಕೋಬೇಕ್ರಿ. ಆ ಹಿರಿಯ ದೇವತೆ ಗುಣಗಳನ್ನು ಕಿರಿಯ ದೇವತೆಯಲ್ಲಿ ಉಪಾಸನೆ ಮಾಡಬಾರ್ದು ಅನ್ನೋ ಸಂಗತಿ ಏನಿದೆ ಅಲ್ಲಿ ಬಂದದ್ದನ್ನ ನಾವು ಸುಮ್ಮನೆ ನೆನಪು ಮಾಡ್ಕೋಬೇಕಷ್ಟೇ ಹೊರತು, ಈಗ ನಾವು ವಿಚಾರ ಮಾಡ್ತಾ ಇರುವ ಒಂದು ವಿಷಯ ಏನಿದೆ ಅದಕ್ಕೆ ಸಂಬಂಧಪಟ್ಟದ್ದಲ್ಲ. ಅಲ್ಲಿ ಸಂಬಂಧಪಟ್ಟಿರುವಂತಹ ವಿಷಯ ಭಗವಂತನನ್ನು ಉಪಾಸನೆ ಮಾಡ್ಬೇಕು ಅಂತ ಹೇಳ್ತಿದ್ದೀರಿ, ಬೇರೆ ದೇವತೆಗಳನ್ನು ಉಪಾಸನೆ ಮಾಡ್ಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದೀರಿ. ಬ್ರಹ್ಮಾದಿ ಅಂಗ ದೇವತಾ ಉಪಾಸನಕ್ಕೆ ಯುಕ್ತತ್ವೇನ ಕರ್ತವ್ಯತೆ, ಅದು ಒಂದು ಕರ್ತವ್ಯ ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ವಿಷ್ಣುವಿನ ಉಪಾಸನೆಯನ್ನೇ ಕರ್ತವ್ಯ ಅಂತ ಹೇಳ್ತಾ ಇದ್ದೀರಿ. ಅದರಿಂದ ವಿರೋಧ ಬರ್ತಲ್ಲ ಅಂತ ಪ್ರಶ್ನೆ. ಆಯ್ತಾ? ಬ್ರಹ್ಮಾದಿ ಪರಿವಾರ ದೇವತೆಗಳ ಅಂಗ ಉಪಾಸನೆಯನ್ನು ಮಾಡಬೇಕು ಅಂತ ಏನು ಸಾಧನೆ ಮಾಡಿದ್ದಾರೆ, ಅಲ್ಲಿ ಆ ತರ ಅಲ್ಲಿ ಸಾಧನೆ ಮಾಡಿದ್ದಕ್ಕೂ ಇಲ್ಲಿದ್ದಕ್ಕೂ ವಿರೋಧ ಅಂತ ಪ್ರಶ್ನೆ ಬಂದ್ರೆ, ಅತ್ರ ಪ್ರಾಧಾನ್ಯನ ವಿಷ್ಣುದೇವ ವಿಜ್ಞಾಸಿತವ್ಯ ಇತಿ ಅರ್ಥಸ್ಯ ಅಭಿಮತತ್ವ. ಅಲ್ಲಿ ಬೇರೆ ದೇವತೆಗಳನ್ನು ಉಪಾಸನೆ ಮಾಡ್ಬೇಕು ಅಂತ ಹೇಳಿದ ಏನಿದೆ ಅವರನ್ನೆಲ್ಲ ಅಪ್ರಧಾನವಾಗಿ ಉಪಾಸನೆ ಮಾಡ್ಬೇಕು. ಮತ್ತೆ ಇಲ್ಲಿ ಭಗವಂತನನ್ನೇ ಉಪಾಸನೆ ಮಾಡ್ಬೇಕು ಅಂತ ಹೇಳಿದ್ವಿ ಅಂದ್ರೆ ಅವನನ್ನ ಪ್ರಧಾನವಾಗಿ ಉಪಾಸನೆ ಮಾಡಬೇಕು ಅಂತ ಅರ್ಥ. ಸರಿ, ಅದಕ್ಕೆ ಅನುವ್ಯಾಖ್ಯಾನದಲ್ಲಿ ಬಂದಿರುವಂತಹ ಒಂದು ಮಾತನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ಉದ್ಧರಿಸ್ತಾರೆ. ವಿರೋಧ ಇಲ್ಲ ಅನ್ನೋದನ್ನು ತೋರ್ಸಕ್ಕಾಗಿ ಪರಿವಾರತೆಯ ಗ್ರಾಹ್ಯಾ ಅತಿ ಹೇಯಾ ಪ್ರಧಾನತಃ. ಹೇಯರು ಭಗವಂತನಿಗಿಂತ ಕೆಳಗಿನವರಾದ್ರೂ ಕೂಡ ಈ ಅವರನ್ನ ಭಗವಂತನ ಪರಿವಾರಭೂತರಾದವರು ಅಂತ ಉಪಾಸನೆ ಮಾಡಬೇಕು ಹೊರತು ಪ್ರಧಾನ ಎಂದಲ್ಲ. ಅಲ್ಲಿ ಅತಿ ಹೇಯಾ ಪ್ರಧಾನತಃ ಅಂತಿದೆಯಲ್ಲ, ಪ್ರಧಾನತಃ ನ ಅಂತ ಮುಂದಿನ ಸಂಬಂಧ ಇದೆ ಅದಕ್ಕೆ. ಹೇಯರಾದ ದೇವತೆಗಳನ್ನು ಕೂಡ ಪರಿವಾರತೆಯ ಪೂಜೆ ಮಾಡಬೇಕು ಹೊರತು ಪ್ರಧಾನವೆಂದಲ್ಲ ಅಂತ ಅರ್ಥ. ಸರಿ, ಆಮೇಲೆ ಸದಾಚಾರ ಸ್ಮೃತಿಯಲ್ಲಿ 34ನೇ ಶ್ಲೋಕ, ಅದನ್ನ ಗುರ್ತು ಮಾಡ್ಕೋಬಹುದು ಬೇಕು ಅಂತಿದ್ರೆ. ಸರ್ವವರ್ಣಾಶ್ರಮೈ ವಿಷ್ಣು ಏಕಏವೇಜ್ಯತೆ ಸದಾ ಬ್ರಹ್ಮಾದಯಸ್ತಸ್ಯ ಪರಿವಾರತೆಯವತ್ತು. ಈ ಎಲ್ಲಾ ವರ್ಣದಲ್ಲಿಯೂ ಎಲ್ಲಾ ಆಶ್ರಮದಲ್ಲಿಯೂ ಇರುವಂತಹ ಸಾಧಕರಿಂದ ಒಬ್ಬನೇ ಭಗವಂತನೇ ಆರಾಧಿಸಲ್ಪಡಬೇಕು. ಮತ್ತೆ ಆ ಭಗವಂತನನ್ನೇ ಆರಾಧನೆ ಮಾಡಬೇಕು. ಭಗವಂತನ ಪರಿವಾರ ಎಂಬುದಾಗಿ ರಮಾ ಬ್ರಹ್ಮ ಮೊದಲಾದವರನ್ನು ಕೂಡ ಆರಾಧನೆ ಮಾಡಬೇಕು. ಇತಿ ಅನ್ಯತ್ರ ಉಕ್ತೆ. ಅನ್ಯತ್ರ ಅಂದ್ರೆ ಸದಾಚಾರ ಸ್ಮೃತಿಯ 34ನೇ ಶ್ಲೋಕ. ಅದು ಎಲ್ಲೋ ಒಂದ್ ಕಡೆ ಪುರಾಣಗಳಲ್ಲಿ ಬಂದಿದ್ದಿರ್ಬೇಕು.
ಅದನ್ನ ಆಚಾರ್ಯ ಸಂಗ್ರಹ ಮಾಡಿದ್ದಾರೆ. ಸರಿ, ಹೀಗೆ ಅಂಗಾವಬದ್ಧಾಸ್ತುನ ಶಾಖಾಸು ಪ್ರತಿವೇದಂ ಅನ್ನೋದು 3:3:57 ಬ್ರಹ್ಮಸೂತ್ರದಲ್ಲಿ. ಅನುಭಾಷ್ಯದಲ್ಲಿ ಅನುವ್ಯಾಖ್ಯಾನದಲ್ಲಿ ಬಂದಿರುವಂಥದ್ದು ಪರಿವಾರ್ತಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ ಸರ್ವವರ್ಣಾಶ್ರಮೀರ್ ವಿಷ್ಣು ಅಂತ ಅನ್ನೋದು ಇದು ಸದಾಚಾರ ಸ್ಮೃತಿಯ 34ನೇ ಶ್ಲೋಕ. ಆದ್ರಿಂದ ಆ ಸೂತ್ರದಲ್ಲಿ ಹೇಳಿರುವ 3:3:57 ಸೂತ್ರದಲ್ಲಿ ಹೇಳಿರುವ ವಿಷಯಕ್ಕೂ ಇಲ್ಲಿ ವಿರೋಧ ಇದೆ ಅಂತ ನಾವು ಶಂಕೆ ಮಾಡ್ಕೊಳ್ಳುವಾಗ ಸೂತ್ರದಲ್ಲಿ ಏನ್ ಹೇಳಿದ್ದಾರೆ, 2 ಅಂಶಗಳನ್ನು ಹೇಳಿದ್ದಾರೆ. ಒಂದು, ಪರಿವಾರದ ಊರೆಲ್ಲ ದೇವತೆಗಳನ್ನು ಉಪಾಸನೆ ಮಾಡಬೇಕು ಅಂತ, ಮತ್ತೆ ಅವ್ರನ್ನ ಉಪಾಸನೆ ಮಾಡುವಾಗ ಹಿರಿಯ ದೇವತೆಗಳ ಗುಣಗಳನ್ನು ಕಿರಿಯ ದೇವತೆಗಳ ಉಪಾಸನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆ 2ನೇ ಅಂಶ ನಮ್ಗಿಲ್ಲಿ ಸಂಬಂಧ ಇಲ್ಲ ಈಗ ವಿಚಾರ ಮಾಡ್ತಾ ಇರುವ ವಿಷಯಕ್ಕೆ. ಎಲ್ಲಾ ದೇವತೆಗಳನ್ನು ಉಪಾಸನೆ ಮಾಡ್ಬೇಕು ಅಂತ ಅಲ್ಲಿ ಹೇಳಿದರೆ ಭಗವಂತನನ್ನೇ ಉಪಾಸನೆ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಿರಲ್ಲ ಅಂತ ಇಷ್ಟೇ ವಿರೋಧ. ಅದಕ್ಕೆ ಉತ್ತರ, ಭಗವಂತನನ್ನೇ ಪ್ರಧಾನವಾಗಿ ಉಳಿದವರೆಲ್ಲರೂ ಕೂಡ ಅಪ್ರಧಾನವಾಗಿ ಆತನ ಪರಿವಾರರಾಗಿ ಉಪಾಸನೆ ಮಾಡ್ಬೇಕು ಅಂತ ಅರ್ಥ. ಅಂಗ ಅವಬದ್ಧಾಹ ಅಂತಿದೆ, ಪುಲ್ಲಿಂಗ ಇದೆಯಲ್ಲ, ಆ ಅವಬದ್ಧಾಹ ಅಂದ್ರೆ ಉಪಾಸನಾದಯ, ಉಪಾಸನೆ, ಶ್ರವಣ, ಮನನ, ಧ್ಯಾನ, ಪೂಜಾ ಇತ್ಯಾದಿ ಎಲ್ಲವೂ ಕೂಡ ಉಪಾಸನಾ ಅವಬದ್ಧಾಹ ಅನ್ನೋದಕ್ಕೆ ಪುಲ್ಲಿಂಗಕ್ಕೆ ಆ ಎಲ್ಲ ಕೆಲಸಗಳು ಅಂತ ಅರ್ಥ. ಆಚಾರ್ಯರನ್ನ ಉಪಾಸನಾದಿ ಅಂತ ಹೀಗಿಟ್ಕೊಂಡಿದ್ದಾರೆ. ಅವಬದ್ಧ ಅಂದ್ರೆ ಸಂಬಂಧಪಟ್ಟದ್ದು, ಕನ್ಸರ್ನ್ಡ್ ಅಂತ ಅರ್ಥ. ಸರಿ, ಇದೆಲ್ಲ ಸರಿ ಐತೆ ನೋಡಿ. ಪಾಸ್ ಮಾಡ್ಕೊಂಡು ಇದೆಲ್ಲ ಸರಿ ಐತೆ ನೋಡಿ. ಆಯ್ತು, ಅದ್ರ ಮುಂದಿಂದು ಈಗ ಹೇಳ್ತೇನೆ. ಈ ತದ್ಬ್ರಹ್ಮೇತಿ ತದ್ವಿಜಿಜ್ಞಾಸಸ್ವ ಅಂತೇನು ಶ್ರೌತ ಬ್ರಹ್ಮಪದ ಇದೆ. ಶ್ರೌತ ಅಂದ್ರೆ ಶ್ರುತಿಯಲ್ಲಿ ಬಂದಂತ ಬ್ರಹ್ಮಪದ. ಆ ಶ್ರುತಿಯಲ್ಲಿ ಬಂದಂತಹ ಬ್ರಹ್ಮಪದಕ್ಕೆ ಅನುಸಾರವಾಗಿ ಅಥಾದೋ ಬ್ರಹ್ಮ ಜಿಜ್ಞಾಸ ಅಂತಿದೆ ಅಂತ ಇಲ್ಲಿ ನೀವು ಕೇಳ್ತಾ ಇದ್ದೀರಿ. ಈಗ ವೇದವ್ಯಾಸರು ಶ್ರುತಿಯಲ್ಲಿ ಬಂದಿರುವಂತಹ ಬ್ರಹ್ಮ ಎಂಬ ಶಬ್ದವನ್ನು ನೆನಪಲ್ಲಿ ಇಟ್ಕೊಂಡು ಈ ತರ ಪ್ರಯೋಗ ಮಾಡಿದ್ದಾರೆ. ಆ ಶ್ರುತಿಯಲ್ಲಿ ಬಂದಿರುವಂತಹ ಬ್ರಹ್ಮಪದ ಯಾರ ಕುರಿತಾಗಿದೆ ಅಂತ ನಮ್ಗೆ ಈಗೊಂದು ಜಿಜ್ಞಾಸೆ ಬರ್ಬೋದಲ್ಲ. ಅದಕ್ಕೆ ಅದನ್ನ ಪರಮಾತ್ಮನ ಕುರಿತಾಗಿಯೇ ಇದೆ ಅಂತ ನೀವು ಯಾಕೆ ತಿಳ್ಕೊತೀರಿ? ಪರಮಾತ್ಮನ ಕುರಿತಾಗಿಯೇ ಅದೇನು ಇರ್ಬೇಕಾಗಿಲ್ಲ. ಯಾಕೆ? ಅದು ಜೀವನ ಕುರಿತಾಗಿ ಕೂಡ ಇರ್ಬೋದು. ಈ ಬ್ರಹ್ಮ ಎಂಬ ಶಬ್ದ ಬೃಹ ಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು ಅಂತ ಒಂದು ಕೋಶವನ್ನ ಆಚಾರ್ಯರು ಉದ್ಧರಿಸ್ತಾರೆ. ಅದರ ಸಂಖ್ಯೆ ಬೇಕಾದ್ರೆ ಬರ್ಕೊಳ್ಳಿ, 1-1-12. ಬ್ರಹ್ಮಸೂತ್ರ ಭಾಷೆ, ಬ್ರಹ್ಮಸೂತ್ರದ 1ನೇ ಅಧ್ಯಾಯದ 1ನೇ ಪಾದ 12ನೇ ಸೂತ್ರ ಆನಂದಮಯೋಭ್ಯಾಸ ಅಂತ. ಅಲ್ಲಿ ಬೃಹ ಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು ಅಂತ ಆಚಾರ್ಯ ಹೇಳಿದ್ದಾರೆ. ಅಲ್ಲಿ ಬ್ರಹ್ಮ ಎಂಬ ಶಬ್ದ ಬೃಹ ಎಂಬ ಧಾತುವಿನಿಂದ ಬಂದಿದೆ. ಅದಕ್ಕೆ 4 ಅರ್ಥಗಳಿವೆ. ಒಂದು ಜಾತಿ ಅಂದ್ರೆ ಬ್ರಾಹ್ಮಣ ಜಾತಿ ಅಂತ ಅರ್ಥ. ಇನ್ನೊಂದು ಜೀವ ಅಂದ್ರೆ ಎಲ್ಲಾ ಜೀವರು ಅಂತ ಅರ್ಥ. ಮುಂದೆ ಕಮಲಾಸನ ಅಂದ್ರೆ ಚತುರ್ಮುಖ ಬ್ರಹ್ಮ. ಮುಂದೆ ಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು. ವೇದಗಳಿಗೂ ಕೂಡ ಬ್ರಹ್ಮ ಅಂತ ಹೇಳ್ತಾರೆ. ತೈತಿರೀಯ ಉಪನಿಷತ್ನಲ್ಲಿ ಅದು ಅನೇಕ ಕಡೆ ಬಂದಿದೆ. ಬ್ರಹ್ಮ ಅಂದ್ರೆ ಪರಮಾತ್ಮ. ಆ ಪರಬ್ರಹ್ಮನನ್ನು ವರ್ಣನೆ ಮಾಡುವುದರಿಂದ ಈ ಬ್ರಹ್ಮಕ್ಕೂ ಕೂಡ ಬ್ರಹ್ಮ ಅಂತ ಹೇಳ್ತಾರೆ. ಈ ವೇದಗಳನ್ನ ಶಬ್ದ ಬ್ರಹ್ಮ ಅಂತಲೂ 2 ಶಬ್ದಗಳಿಂದಲೂ ಹೇಳುವುದಿದೆ. ಹೀಗೆ ಬ್ರಹ್ಮನ ಶಬ್ದಕ್ಕೆ ಬ್ರಾಹ್ಮಣ ಜಾತಿ, ಜೀವ, ಚತುರ್ಮುಖ ಬ್ರಹ್ಮ ಮತ್ತು ವೇದ ರಾಶಿ, ವೈದಿಕ ಸಾಹಿತ್ಯ, ಒಟ್ಟಾರೆ ಶಾಸ್ತ್ರ ಸಾಹಿತ್ಯ, ಇಷ್ಟೆಲ್ಲಾ ಅರ್ಥಗಳಿರೋದ್ರಿಂದ ನೀವು ಇಲ್ಲಿ ಕೇವಲ ಪರಮಾತ್ಮ ಅಂತಾನೆ ಯಾಕೆ ಅರ್ಥ ಇಟ್ಕೊಂಡಿದ್ದೀರಿ? ಇತ್ಯಾದೇಹೇ ಜೀವೇ ರೂಢತ್ವ. ಇಷ್ಟು 3 ಅರ್ಥಗಳಿವೆ, 4 ಅರ್ಥಗಳಿವೆ. 4 ಅರ್ಥಗಳ ಪೈಕಿ ನಾವೀಗ ಜೀವ ಎಂಬ ಅರ್ಥದಲ್ಲಿ ಅದು ರೂಢ ಇದೆಯಲ್ಲ, ಅಲ್ಲಿ ನಾವೊಂದು ಗಮನಿಸ್ಬೇಕೇನಂದ್ರೆ ಬ್ರಾಹ್ಮಣ ಜಾತಿ ಮತ್ತೆ ವೇದ ರಾಶಿಯನ್ನು ಬಿಟ್ಟು ಮಾಡೋಣ. ಬ್ರಾಹ್ಮಣ ಜಾತಿ ಬಗ್ಗೆ ಯಾರು ಏನು ಜಿಜ್ಞಾಸೆ ಮಾಡ್ಬೇಕಾಗಿಲ್ಲ. ವೇದ ರಾಶಿ ಬಗ್ಗೆನೂ ಕೂಡ ಯಾರು ಉಪಾಸನೆ ಮಾಡ್ಬೇಕಾಗಿಲ್ಲ. ಇನ್ನು ಉಳಿದಿರುವುದು ಜೀವ ಮತ್ತೆ ಚತುರ್ಮುಖ ಬ್ರಹ್ಮ. ಇವರಿಬ್ರು ಕೂಡ ಜೀವ ಅಂತಾನೆ ಕರ್ಸ್ಕೊತಾರೆ.
ಅವ್ರಿಗೆ ಜೀವನೆಲ್ಲ ಉತ್ತಮ ಅಷ್ಟೇ. ಅಂತೂ ಜೀವೇ ರೂಢತ್ವ, ಬ್ರಹ್ಮ ಎಂಬ ಶಬ್ದ ಜೀವನಲ್ಲಿ ರೂಢವಾಗಿದೆ. ರೂಢಿ ಆದ್ರಿಂದ ಯೋಗ ರೂಢಿಲ್ ಬಲಿಯತಿ, ಅಲ್ಲಿ ಬಂದಿಲ್ಲ, ಅದು ನಾನು ನೆನ್ಪು ಮಾಡ್ಕೊಂಡೆ. ಒಂದು ಶಬ್ದಕ್ಕೆ ಯೌಗಿಕಾರ್ಥ ಒಂದು ಬೇರೆ ಇರ್ತದೆ, ರೂಢಾರ್ಥ ಒಂದು ಬೇರೆ ಇರ್ತದೆ. ಆ ಯೌಗಿಕಾರ್ಥಕ್ಕಿಂತ ರೂಢಾರ್ಥ ಅಂತ ಹೆಚ್ಚು ಮುಖ್ಯ ಅಂತ ಶಾಸ್ತ್ರದಲ್ಲಿ ಎಲ್ಲಾ ಕಡೆ ವರ್ಣನೆ ಇದೆ. ಯಾಕೆಂದ್ರೆ ಯೋಗಾರ್ಥ ಅಂತ ಅನ್ನೋದು ಧಾತು, ಯಾವ ಧಾತು, ಒಂದು ಶಬ್ದ ಯಾವ ಧಾತು ಯಾವ ಪ್ರತ್ಯಯ ಇತ್ಯಾದಿಗಳಿಂದ ಹುಟ್ಟಿತು ಅನ್ನೋದನ್ನ ಅವಲಂಬಿಸಿ ಯೋಗಾರ್ಥ. ರೂಢಿ ಅನ್ನೋದು ಧಾತು ಪ್ರತ್ಯಯ ಇತ್ಯಾದಿ ಯಾವುದನ್ನು ಕೂಡ ಗಮನಿಸದೆ ಈ ಜನಸಾಮಾನ್ಯರಲ್ಲಿ ಎಲ್ಲರಿಗೂ ಬಳಕೆಯಲ್ಲಿರುವಂತಹ ಅರ್ಥ ಅದು. ಆದ್ರೆ ಯೋಗಕ್ಕಿಂತ ರೂಢಾರ್ಥ ಅನ್ನೋದು ಹೆಚ್ಚು ಪ್ರಬಲ, ಅದೇ ಎಲ್ಲರಿಗೂ ಅರ್ಥ ಆಗುವಂಥದ್ದು. ಆದ್ರಿಂದ ಅದಕ್ಕೆ ನೀವು ಬೆಲೆ ಕೊಡ್ಬೇಕಾಗಿತ್ತು. ಯೌಗಿಕಾರ್ಥ ವಿಷ್ಣು ಗ್ರಹಣೆ ಹೇತ್ವಭಾವ, ರೂಢಿ ತ್ಯಾಗೇನ, ರೂಢಿಯನ್ನು ಬಿಟ್ಟು ಯೌಗಿಕಾರ್ಥವನ್ನು ನೀವು ಸ್ವೀಕಾರ ಮಾಡುವುದಕ್ಕೆ ಯಾವುದೇ ಕಾರಣ ಇಲ್ಲ. ಹಾಗೆ ಮಾಡಬಾರ್ದು, ರೂಢಿಗೆ ಬೆಲೆ ಕೊಡಬೇಕು. ಅವಾಗ ಒಂದು ಜಿಜ್ಞಾಸೆ ಬರ್ಬೋದು, ಯಥೋವಾ ಇಮಾನಿ ಭೂತಾನಿ ಜಾಯಂತಿ ಏನು ಜಾತಾನಿ ಜೀವಂತಿ ಅಂತ ತದ್ವಿಜಿಜ್ಞಾಸತ್ವ ತದ್ಬ್ರಹ್ಮೇತಿ. ಆ ಪರಮಾತ್ಮನ ಆ ಬ್ರಹ್ಮವನ್ನು ತಿಳ್ಕೊಂಡ್ರಿ ಅಂತ ಹೇಳಿದಾರಲ್ಲ, ಅಲ್ಲೇ ಏನ್ ಹೇಳಿದ್ದಾರೆ ಅಂದ್ರೆ, ಯಾವ ಬ್ರಹ್ಮನಿಂದ ಎಲ್ಲ ಜೀವಗಳು ಹುಟ್ಟುತ್ತಾವೋ ಮತ್ತು ಎಲ್ಲಿ ನಾಶ ಹೊಂದುತ್ತಾವೋ ಅಂತ ಬ್ರಹ್ಮವನ್ನು ತಿಳ್ಕೊಳ್ಳಿ ಅಂತ ಅಲ್ಲಿ ಹೇಳಿದ್ದಾರೆ. ಅದು ಈ ಜೀವನಿಗೆ ಈ ಜಗತ್ತಿನ ಸೃಷ್ಟಿಕರ್ತೃತ್ವ ನಾಶಕರ್ತೃತ್ವ ಇತ್ಯಾದಿಗಳು ಇಲ್ವಲ್ಲ ಅಂತ ಒಂದು ಪ್ರಶ್ನೆ ಬರಬಹುದು. ಅದಕ್ಕೆ ಉತ್ತರ ಏನು ಅಂದ್ರೆ, ಅವರ ಜೀವನ ಶಕ್ತಿಯಿಂದ ಸೃಷ್ಟಿ ಪಾಲನ ನಾಶ ಇವೆಲ್ಲ ಆಗ್ತವೆ ಅಂತ ಅರ್ಥ ಅಲ್ಲ. ಜೀವನ ಅದೃಷ್ಟದಿಂದ ಈ ಜಗತ್ತು ಹುಟ್ಟಿದೆ, ಜೀವನ ಅದೃಷ್ಟ ಮುಗಿದ ಕೂಡಲೇ ಈ ಜಗತ್ತು ನಷ್ಟ ಆಗ್ತದೆ. ಯಥೋವಾ ಇತಿ ವಾಕ್ಯೋಕ್ತ ಇತಿ ಎಂದು ವೇದ ವಾಕ್ಯ ಇದೆ. ಅಲ್ಲಿ ಹೇಳಿರುವಂತಹ ವಿಶ್ವಕರ್ತೃತ್ವಸ್ಯ, ವಿಶ್ವಕರ್ತೃತ್ವ, ವಿಶ್ವ ಪ್ರಳಯಕಾರಕತ್ವ ಇತ್ಯಾದಿಗಳೇನಿವೆ, ಅದೃಷ್ಟ ದ್ವಾರ ಜೀವೇ ಅತಿ ಸಂಭವ. ಜೀವನಿಗೂ ವಿಶ್ವಕರ್ತೃತ್ವ ಬರಬಹುದು. ಹೇಗೆ ಅಂದ್ರೆ ಅದೃಷ್ಟ ದ್ವಾರ. ನಾನು ಯಾವ ನೀರನ್ನು ಕುಡಿಬೇಕಾಗಿದೆ, ಯಾವ ನೆಲದಲ್ಲಿ ವಾಸ ಮಾಡ್ಬೇಕಾಗಿದೆ, ಏನ್ ಅನ್ನ ತಿನ್ಬೇಕಾಗಿದೆ, ಏನ್ ಬಟ್ಟೆ ಉಣ್ಬೇಕಾಗಿದೆ, ಈ ಎಲ್ಲ ಅದೃಷ್ಟಗಳಿಂದ ನಮ್ಮ ಆಯಾ ವಸ್ತು ಹುಟ್ಟಿರೋದು. ನನ್ನ ಅದೃಷ್ಟ ಮುಗಿದ್ರೆ ಆ ವಸ್ತು ನಷ್ಟ ಆಗಿಬಿಡ್ತದೆ, ಇದೆಲ್ಲರಿಗೂ ಗೊತ್ತಿದೆ. ಹೀಗೆ ಅದೃಷ್ಟದ ಕಾರಣದಿಂದಾಗಿ ಜೀವನೇ ಅದಕ್ಕೆ ಕಾರಣ ಆಗ್ತಾನೆ. ಆದ್ರಿಂದ ಯಥೋವ ಇಮಾನಿ ಭೂತಾನಿ ಜಾಯಂತೆ ಅಂದ್ರೆ, ಯತಃ ಯಾವ ಜೀವನ ಅದೃಷ್ಟದಿಂದ ಈ ಜಗತ್ತು ಹುಟ್ಟುತ್ತದೆ ಅಂತ ಈಗ ಅರ್ಥ ಆಗುತ್ತೆ. ಆದ್ರಿಂದ ಜೀವನನ್ನೇ ಜಿಜ್ಞಾಸೆ ಮಾಡ್ಬೇಕು ಅಂತ ಬಂತಲ್ಲ, ಜೀವೇ ಸಂಭವಾತ್ ನಯುಕ್ತಂ, ಪರಮಾತ್ಮನ್ನೇ ಜಿಜ್ಞಾಸೆ ಮಾಡ್ಬೇಕು ಅಂತ ಹೇಗೆ ಹೇಳ್ತೀರಿ ಅಂತ ಈ ಒಂದು ಜಿಜ್ಞಾಸೆ ಅಲ್ಲಿ ಬರ್ಬೋದು. ಅದಕ್ಕೆ ಉತ್ತಮ ರೂಪವಾಗಿ ಆ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ ನೋಡಿ ಎಲ್ಲ ವಾಕ್ಯ.